ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ತುಂಬ ದಿನವೇ ಆಗಿತ್ತು ಸ್ನೇಹಿತರೆ, ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಏನು ಅಂತ ನಿಮಗೆ ಈ ಒಂದು ವ್ಲಾಗಲ್ಲಿ ತಿಳಿಸ್ತಾ ಮುಂದೆ ಹೋಗೋಣ ಅಂತ ಹೇಳಿ ಇವತ್ತು ಅದ್ರ ಬಗ್ಗೆನೇ ಮಾತಾಡ್ತೀನಿ. ಯಾಕೆ ಏನಾಗಿತ್ತು ಅನ್ನೋದ್ರ ಬಗ್ಗೆ. ಒಂದು ದಿವಸ ಏನಾಯಿತು, ಮಾನಿನ ಸ್ಕೂಲಿಗೆ ಕಳಿಸಿದ್ದೆ ರೆಡಿ ಮಾಡಿ. ಅವಳು ಫಸ್ಟೇನೇ ಹೇಳ್ತಿದ್ಲು ಗಂಟ್ಲು ನೋವಿದೆ ಅಂತ. ನಾವೇನೋ ಸುಮ್ಮನೆ ಹಾಗೆ ಅಂಥ ಸೀರಿಯಸ್ ಆಗೇನಿಲ್ಲ ಅಂತ ಅಂದ್ಕೊಂಡು ಕಷಾಯ ಮಾಡಿಕೊಟ್ಟಿದ್ದೆ. ಅಂದರೆ ಶುಂಠಿ, ಜೀರಿಗೆ, ಮೆಣಸು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ತುಳಸಿ ಅಂತೆ, ದೊಡ್ಡ ಪತ್ರೆ, ಈ ರೀತಿಯಾಗಿ ಎಲ್ಲನೂ ಹಾಕಿ ಕಷಾಯ ಮಾಡಿಕೊಟ್ಟಿದ್ದೆ. ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಹಾಗೇ ಸ್ಕೂಲ್ಗೂ ಏನೂ ರಜೆ ಹಾಕ್ಸಿರ್ಲಿಲ್ಲ. ಯಾಕಂದರೆ ನಾನು ಒಂದು ವಾರ, ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ವಾರ ಆದಮೇಲೆ ಕಳಿಸಿದ್ದಿತ್ತು. ಹಾಗಾಗಿ ಮತ್ತೆ ರಜೆ ಹಾಕ್ಸೋದು ಬೇಡ ಅಂತ ಹೇಳಿ ಸುಮ್ಮನೆ ಕಳಿಸಿದ್ದೆ. ಇನ್ನು ಅವ್ರ ಟೀಚರು ಫೋನ್ ಮಾಡಿ ಹೇಳಿದ್ರು, ಹೀಗೆ ಯಾಕೋ ಜ್ವರ ಬಂದಿದೆ ಮಗುಗೆ, ನೀವು ಬಂದು ಕರ್ಕೊಂಡೋಗಿ ಅಂತ ಹೇಳಿ. ಸರಿ ಆಯಿತು, ನಾವು ಹೋಗಿ ಕರ್ಕೊಂಬಂದ್ಬಿಟ್ಟು ಏನಕ್ಕೆ ಬಂತು ಅಂತ ನನಗೆ ಅಷ್ಟು ಫ್ಲ್ಯಾಶ್ ಆಗಿಲ್ಲ. ಯಾಕಂದರೆ ಗಂಟ್ಲು ನೋವು ಅಷ್ಟೊಂದು ಆಗಿದೆ ಅಂತ ನಾನು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಂದರೆ ಬಿಸಿನೀರೇ ಕುಡಿಸ್ತಾ ಇದ್ದೋ. ಬಟ್ ಅದು ಎಷ್ಟರ ಮಟ್ಟಕ್ಕೆ ಜಾಸ್ತಿ ಆಗಿತ್ತು ಅಂದರೆ ಅವಳಿಗೆ ನೀರು ಕುಡಿಯೋಕ್ಕೂ ಕಷ್ಟ ಆಗ್ತಿತ್ತು, ಊಟನೂ ಮಾಡ್ತಿರಲಿಲ್ಲ. ಅವ್ರ ಅಜ್ಜಿ, ಅಂದರೆ ಅವಳಿಗೆ ಊಟ ಮಾಡಿಸೋದಾಗಿರಲಿ ಮತ್ತೊಂದು ಎಲ್ಲ ಅವ್ರ ಅಜ್ಜಿನೇ ನೋಡ್ಕೊತಾಯಿದ್ರು. ಅವಳು ದಿನ ರಾತ್ರಿ ಊಟ ಮಾಡ್ತಿರ್ಲಿಲ್ಲ. ಅಂದರೆ ಸ್ಕೂಲಿಗೆ ಬಾಕ್ಸ್ಗೆ ಹಾಕಿ ಕಳ್ಸಿದ್ದು ಮಾತ್ರ ಎಲ್ಲ ಖಾಲಿ ಮಾಡ್ಕೊಂಬಂದ್ಬಿಡೋಳು. ರಾತ್ರಿ ಹೊತ್ತು ಮಾತ್ರ ತಿಂತಾನೇ ಇರಲಿಲ್ಲ, ಒಂದೆರಡು ತುತ್ತು ತಿನ್ನೋಳು ಅಷ್ಟೇ. ಹಾಗಾಗಿ ಅವ್ರ ಅಜ್ಜಿ ಹೇಳ್ತಿದ್ರು, ಊಟ ಮಾಡ್ತಾಯಿಲ್ಲ ಮಗು, ಯಾಕೋ ಊಟ ಮಾಡ್ತಾಯಿಲ್ಲ ಅಂತ. ನಾವೆಲ್ಲ ಮಕ್ಕಳು ಮಾಮೂಲಿ ಅಲ್ವಾ, ಸಹಜ ಊಟ ಮಾಡದೇ ಇಲ್ದಿರೋದು ಆಗಿರ್ಬೋದು, ಹಠ ಮಾಡೋದಾಗಿರ್ಬೋದು. ಬೇಡ ಅಂದರೆ ಬಿಡು, ಜಾಸ್ತಿ ಬಲವಂತ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹಾಲು ಕುಡಿಸ್ಬಿಟ್ಟು ಮಲಗಿಸ್ತಾಯಿದ್ದೋ ಅಷ್ಟೇನೆ. ಜ್ವರ ಬೇರೆ ಬಂತು. ಇದೆಲ್ಲ ನೋಡಿ ನಾವು ಕರ್ಕೊಂಡೋದ್ವಿ, ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ. ಅದಾದ ನಂತರ ಅಲ್ಲಿ ಹೋದ್ಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ ನಮಗೆ ಗೊತ್ತಿದೆ. ಥ್ರೋಟ್ ಇನ್ಫೆಕ್ಷನ್ ಆದರೆ ಏನೋ ಒಂದು ಔಷಧಿ ಕೊಟ್ಟು ಮನೆಗೆ ಕಳಿಸ್ತಾರೆ ಅಂತ ಅಂದ್ಕೊಂಡೆ ಹೋಗಿತ್ತು. ಬಟ್ ಅಲ್ಲಿ ನೋಡಿದ್ರೆ ಇದಕ್ಕೆ ವೀಕ್ ಆಗಿದ್ದಾಳೆ, ಸ್ವಲ್ಪ ಜ್ವರ ಬೇರೆ ಇದೆ, ಊಟ ಏನೂ ಮಾಡಿಲ್ಲ ಅಂತ ಅಂದಿದ್ದೀರಾ, ಗ್ಲೂಕೋಸ್ ಏನಾದರೂ ಹಾಕ್ತೀವಿ, ಬಾಟ್ಲ್ ಹಾಕ್ತಾರಲ್ಲ, ನಾವು ಸರಿ ಹಾಕ್ಲೇಬೇಕಾಗಿತ್ತು. ಯಾಕಂದರೆ ಅವಳು ಸುಸ್ತಾಗಿದ್ಲು, ನಡೆಯೋಕ್ಕೂ ಆಗಲ್ಲ ನನ್ನ ಕೈಲಿ ಅನ್ನೋಳು. ಹಾಗಾಗಿ ಹಾಕ್ಸ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಅಡ್ಮಿಟ್ ಮಾಡಲೇಬೇಕು. ಹಾಗಾಗಿ ಅವಳನ್ನ ಅಡ್ಮಿಟ್ ಮಾಡೋ ಅಂಥ ಸ್ಥಿತಿ ಬಂತು. ನನಗೆ ಸ್ಟಾರ್ಟಿಂಗ್ ಫಸ್ಟು ಭಯ ಆಗೋಗಿತ್ತು. ಏನಾಯಿತು, ಅವರು ಡಾಕ್ಟ್ರು ನೋಡಬೇಕಾದ್ರೇ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ನೋಡೋಣ ಇದು ಹಂಗೆ ಕ್ಲಿಯರ್ ಆಗುತ್ತೆ, ಏನು ಮಾಡೋದು ಅಂತ ಅಂದ್ಬಿಟ್ರಲ್ಲ. ಏನು ಹಂಗೆ ಕ್ಲಿಯರ್ ಆಗಲ್ವಾ ಅಂತ ಭಯ ಆಗೋಗಿತ್ತು. ಆದರೂ ಇಲ್ಲ, ಕ್ಲಿಯರ್ ಆಗುತ್ತೆ, ತೊಂದರೆ ಅಂಥ ಸೀರಿಯಸ್ ಏನಿಲ್ಲ ಅಂತ ಡಾಕ್ಟ್ರ್ ಹೇಳಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಆದ್ರೂ ಆ ಇಂಜೆಕ್ಷನ್ ಹಾಕೋದಿರ್ಬೋದು, ಇವಾಗ ಗ್ಲೂಕೋಸ್ ಹಾಕಬೇಕು ಅಂದರೆ ಇಂಜೆಕ್ಷನ್ ಹಾಕಿರ್ತಾರಲ್ವ ಕೈಗೆ, ಸೂಜಿ ಚುಚ್ಚಿರ್ತಾರಲ್ಲ, ಅದು ಡ್ರಿಪ್ ಹೋಗೋದಕ್ಕೆಲ್ಲ ಕನೆಕ್ಷನ್ ಥರ ಅದು ಚುಚ್ಚೋದಾಗಿರ್ಬೋದಾಗಿತ್ತು. ನೋಡಬೇಕು ಅವಳಿಗಳ ಯಪ್ಪ, ನನಗೇನೆ ಅದನ್ನೆಲ್ಲ ನೋಡೋಕೆ ನಿಜ ಭಯ ಆಗೋದು. ಬಟ್ ಮಾಡಲೇಬೇಕಲ್ವ ಅದೆಲ್ಲ. ಹಾಗಾಗಿ ಅದನ್ನೆಲ್ಲ ಆಯಿತು. ಗ್ಲೂಕೋಸ್ ಎಲ್ಲ ಹಾಕಿದ್ರು, ಸುಧಾರಿಸ್ಕೊಂಡ್ಳು ಸ್ವಲ್ಪ. ಬಟ್ ಜ್ವರನೂ ಕಮ್ಮಿ ಆಗಿತ್ತು, ಆದರೆ ಗಂಟ್ಲು ನೋವು ಜಾಸ್ತಿನೇ ಆಗಿತ್ತು, ಕಮ್ಮಿ ಆಗಿರಲಿಲ್ಲ. ಇನ್ನು ಒಂದೇ ದಿವಸಕ್ಕೆ ಯಾವುದೂ ಕಮ್ಮಿ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಾವು 3-4 ದಿವಸ ಹಾಸ್ಪಿಟ್ಲಲ್ಲೇ ಇರಬೇಕಾದಂಗೆ ಬಂತು. ಅಂದರೆ ಏನಾದರೂ ಬೇರೆ ಚೆಕಪ್ಸ್ ಎಲ್ಲ ಮಾಡಿಸ್ಕೊಬೋದಾಗಿತ್ತು. ಅಂದರೆ ಕಿವಿ ಆಗಿರ್ಬೋದು, ಮೂಗಾಗಿರ್ಬೋದು. ಏನೇ ಟೆಸ್ಟ್ಗಳು ನಾವು ಮಾಡಿಸ್ಕೊಬೋದಾಗಿತ್ತು. ಒಂದು ಸ್ಕೀಮಲ್ಲಿ ನಾವು ಅಡ್ಮಿಟ್ ಮಾಡಿಕೊಂಡ್ರು ಡಾಕ್ಟ್ರು. ಆಯುಷ್ಮಾನ್ದು ಇದು ಸ್ಕೀಮ್ ಏನೋ ಇತ್ತು. ಹಾಗಾಗಿ ಅವರು ಅದರಲ್ಲಿ ನೀವು ಅಡ್ಮಿಟ್ ಆದರೆ ಒಂದು 5 ದಿವಸ ಇರಲೇಬೇಕು, ನೀವು ಏನು ಬೇಕಾದರೂ ಚೆಕ್ ಮಾಡಿಸ್ಕೊಬೋದು ಮಗುಗೆ ಅಂತ ಹೇಳಿ. ಅದಕ್ಕೋಸ್ಕರ ಸರಿ ಆಯಿತು, ಫ್ರೀಯಾಗಿತ್ತು, ಏನಂತ ಖರ್ಚೇನು ಇರಲಿಲ್ಲ. ಆರಾಮಾಗಿ ಚೆನ್ನಾಗೇ ನೋಡಿದ್ರು ಡಾಕ್ಟ್ರು. ಫ್ರೀ ಅಂತ ಹೇಳಿ ಕೇರ್ಲೆಸ್ ಅಂತಲೂ ಏನಿಲ್ಲ, ಚೆನ್ನಾಗಿ ನೋಡಿದ್ರು. ಈಗ ಸ್ಟೂಡೆಂಟ್ಸ್ ಬೇರೆ ಇರ್ತಾರೆ, ಲೈಕ್ ಟ್ರೈನಿಂಗಿಗೆ ಹಾಕಿರ್ತಾರಲ್ಲ ಅಂಥವ್ರು, ಅವರೇನೇ ಓಡಾಡಿ ಟೆಸ್ಟಿಗೆಲ್ಲ ಅವರೇನೇ ಸಹ ಬ್ಲಡ್ನ ತೊಗೊಂಡೋಗಿ ಅವರೇ ಕೊಡೋದು ಎಲ್ಲ ಮಾಡಿದರು. ನಮ್ಮದೇನಿದ್ರು ಮೆಡಿಸನ್ ಏನಾದರೂ ಬರ್ಕೊಂಡು ಕೊಟ್ಟಿದ್ರೆ ಮೆಡಿಕಲ್ ಹತ್ರ ಹೋಗಿ ತೊಗೊಂಬರೋದು ಅಷ್ಟೇ ಇತ್ತು. ಆ ಮೆಡಿಸನ್ನು ಅಷ್ಟೇ ಫ್ರೀ, ಕೆಲವೊಂದು ಫ್ರೀ ಇರಲಿಲ್ಲ ಅಷ್ಟೇನೆ, ಆಲ್ಮೋಸ್ಟ್ ಎಲ್ಲ ಫ್ರೀ ಇತ್ತು, ಕೆಲವೊಂದು ಇರಲಿಲ್ಲ. ಪರವಾಗಿಲ್ಲ, ಅಂದರೂ ಏನಂತ ಖರ್ಚೇನಾಗಲಿಲ್ಲ. ಖರ್ಚಾಗೋದಿರಲಿ, ನನ್ನ ಮಗಳು ಹುಷಾರಾದ್ಲಿಲ್ಲ ಅಂತ ನನಗೆ ಖುಷಿ. ಅವಳಿನ್ನ ಆರಾಮಾದ್ಲು ಮಾನ್ಯ. ಅವಳನ್ನ ಎಲ್ಲ ಚೆಕ್ ಮಾಡಿಸಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬರೋಕ್ಕಿಂತ ಒಂದು ದಿವಸ ಮುಂಚಾಗೇನೆ ನನ್ನ ಚಿಕ್ಕ ಮಗಳಿಗೆ ಅವಳು ಹುಷಾರು ತಪ್ಪಿದ್ಲು. ನಮ್ಮ ಅತ್ತೆ ಇದ್ದರು ನನ್ನ ಚಿಕ್ಕ ಮಗಳ ಹತ್ರ, ನಾನು ಮಾನ್ಯನ ಹತ್ರ ಇದ್ದೆ. ಅವಳಿಗೆ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಜ್ವರ ಬರೋದು, ವಾಮಿಟ್ ಆಗೋದು, ಅವಳು ಊಟ ಮಾಡ್ತಿರ್ಲಿಲ್ಲಂತೆ. ಅವಳಿಗೆ ಏನು ಅಂದರೆ ಈ ಚಿಕ್ಕ ಮಕ್ಕಳಿಗೆ ಸಂದಾಗೋದಿರುತ್ತಲ್ಲ, ಬಾಲಗ್ರಹ ಟೈಪ್ ಅಂತಾರಲ್ಲ, ಆ ರೀತಿಯಾಗಿ ಹೋಗ್ಬಿಡ್ತು. ಅವಳನ್ನ ಕರ್ಕೊಂಡು ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಯಂತ್ರ ಹಾಕ್ಸ್ಕೊಂಡು
ಎಲ್ಲ ಕಮ್ಮಿ ಮಾಡಿಸ್ಕೊಂಡು ಬಂದಿದ್ದಾಯಿತು. ಅವಳು ಹುಷಾರು ತಪ್ಪಿದ್ಲಲ್ಲ, 2 ದಿವಸ ಬೇಕಾಗಿತ್ತು ಅವಳು ರಿಕವರಿ ಆಗೋದಕ್ಕೆ. ಈ ಅನ್ನ ಸಾಗಾಕೋದು ಅಂತಾರಲ್ಲ ಅದನ್ನೆಲ್ಲ ಮಾಡಿದ್ವಿ. ಅದಾದಮೇಲೆ ಹುಷಾರಾದ್ಲು ಅವಳು, ನೀಟಾಗಿ ಊಟ ಮಾಡೋದಾಗಿರ್ಬೋದು ಎಲ್ಲ ಚೆನ್ನಾಗಿ ಆಡ್ಕೊಂಡಿದ್ದಾಳೆ ಇವಾಗ. ಅದಾದಮೇಲೆ ನನಗೆ ಯಾಕೋ ಗಂಟ್ಲು ನೋವು ಶುರು ಆಯಿತು. ಗಂಟ್ಲು ನೋವಿಂದ ಜ್ವರ ಬಂದ್ಬಿಡ್ತು. ಸೊ ತುಂಬಾ ಮನೇಲಂತೂ ಎಲ್ಲರಿಗೂ ಹುಷಾರು ತಪ್ಪಿಟ್ವಿ ಈ ವಾರ ಅಂತೂ. ನಮ್ಮ ಮಾವ ಆಗಿರ್ಬೋದು, ನಮ್ಮ ಮೈದ ಆಗಿರ್ಬೋದು, ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನ್ರು. ಇವಾಗೇನೋ ನಮ್ಮ ಅತ್ತೆನೂ ಯಾಕೋ ಗಂಟ್ಲು ನೋವು, ನನಗೂ ಮೈಕೈ ನೋವು ಅಂತಿದ್ದಾರೆ. ಸೊ ಅದು ಅವ್ರು ಬಿಟ್ಟರೆ ನಮ್ಮ ಮನೆಯವ್ರಿಗೆ ಪರವಾಗಿಲ್ಲ ಅನ್ಕೊತೀವಿ. ವಾತಾವರಣ ಚೇಂಜ್ ಆಗಿರೋದ್ರಿಂದನೋ ಇಲ್ಲ ಮಾವಿನ ಹಣ್ಣು ಜಾಸ್ತಿ ತಿಂದಿದ್ರಿಂದನೋ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹುಷಾರು ತಪ್ಪಿತಂತೂ ಉಂಟು. ಸೊ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಅಂತ ಹೇಳಿದ್ನೆಲ್ಲ ಮಾತ್ರೆ ಕೊಟ್ಟಿದ್ದರು. ಅದು ನೋಡಬೇಕು, ಒಳ್ಳೆ ದನಿನ ಮಾತ್ರೆ ಇದ್ದಂಗಿದ್ದಾವೆ ಅಷ್ಟು ದಪ್ಪ. ಸರಿ ನುಂಗ್ಲೇಬೇಕಲ್ವ, ಆ್ಯಂಟಿಬಯೋಟಿಕ್ಕು ಒಂದು, ಪ್ಯಾರಾಸೆಟಮಲ್ ಒಂದು ಮಾತ್ರೆ ಕೊಟ್ಟಿದ್ದರು. ಬಿಸಿನೀರು ಕಾಯಿಸ್ಕೊಂಡು ಹಾಗೆಯೇ ಮಾತ್ರೆ ನುಂಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ವರ್ಕ್ ಮಾಡ್ತು ಮಾತ್ರೆ. ತುಂಬಾ ಸ್ವೆಟ್ ಆಗೋದಾಗಿರ್ಬೋದು, ಮೈಯೆಲ್ಲ ಬಿಸಿಯಾಗಿ ಹೋಗ್ಬಿಟ್ಟಿತ್ತು ಮಾತ್ರೆ ನುಂಗಿದಾಗ. ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀವು ಅನ್ಕೊಬೋದು ಗೌರ್ಮೆಂಟ್ ಹಾಸ್ಪಿಟಲ್ಲು ಅಷ್ಟೊಂದು ಚೆನ್ನಾಗಿ ನೋಡಲ್ಲ ಅಂತ, ಬಟ್ ಖಂಡಿತವಾಗ್ಲೂ ನನ್ನ ಒಂದು ಅನಿಸಿಕೆ, ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದರೆ ಚೆನ್ನಾಗೇ ನೋಡ್ತಾರೆ. ನಾನು ಏನೇ ಒಂದು ಪ್ರಾಬ್ಲಮ್ಸ್ ಆದ್ರೂ ಸಣ್ಣ ಪುಟ್ಟದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದು, ಪ್ರೈವೇಟ್ಗಂತೂ ಹೋಗೋದಿಲ್ಲ. ಅದೊಂದು ಫೆಸಿಲಿಟೀಸ್ ಯಾವ ರೀತಿ ಇರುತ್ತೆ, ಎಲ್ಲ ಕಡೆಯೂ ಹಿಂಗೆ ಇರುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಹೌದು, ಬಟ್ ನಮ್ಮೂರ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ. ಇನ್ನು ನಾನು ಸಹ ಮಾತ್ರೆ ಎಲ್ಲ ನುಂಗಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಅದಾದ ನಂತರ ಒಂದು ಸ್ವಲ್ಪ ಹೂವಾಯಿತು, ನಮ್ಮತ್ತೆ ಎಲ್ಲ ಜೋಡಿಸ್ಕೊಟ್ರು. ನಾನು ಬೇಗ ಕಟ್ಟಿಟ್ಟು ನಮ್ಮತ್ತೆ ಹಸ್ಗಳ್ನ ಹಿಡ್ಕೊಂಬರೋಕೆ ಹೋಗ್ತೀನಿ ಅಂತ ಅಂದರು. ಸರಿ, ಇನ್ನು ನಾನು ಮಾನ್ಯನ ಸ್ಕೂಲಿಂದ ಇನ್ನೇನು ಬರೋ ಟೈಮ್ ಆಯಿತು ಅವಳು, ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಊರ ಮುಂದೆ ಈ ಹಳ್ಳಿಕಟ್ಟೆ ಹತ್ರ ಬರ್ತೀವಿ. ವೆಯ್ಟ್ ಮಾಡಬೇಕು ಬಂದು. ಅವಳನ್ನ ಸ್ಕೂಲಿಗೆ ಕಳಿಸೋದಾಗಿರ್ಬೋದು, ಕರ್ಕೊಂಬರೋದಾಗಿರ್ಬೋದು, ಯಾರಾದರೂ ಒಬ್ಬರು ಇರಲೇಬೇಕು. ಸೊ ಒಬ್ಬೊಬ್ಬಳನ್ನೇ ಕಳಿಸಲ್ಲ. ವ್ಯಾನ್ ಬಂದಾಗ ಬ್ಯಾಗ್ ಆಗಿರ್ಬೋದು, ಬ್ಯಾಸ್ಕೆಟು, ರೋಡ್ಸ್ ಕ್ರಾಸ್ ಮಾಡಿಸ್ಬೇಕಾಗುತ್ತೆ ಒಂದೊಂದು ಸತಿ. ಹಾಗಾಗಿ ಕರ್ಕೊಂಬರೋದಕ್ಕೆ ನಾನೇ ಬಂದೆ. ನಮ್ಮ ಅತ್ತೆ ಬರ್ತಾರೆ ದಿನ. ಇವತ್ತು ಅವರು ದನಗಳ್ನ ಹಿಡ್ಕೊಂಬರೋಕೆ ಹೋಗಿದ್ದಾರೆ. ಹಾಗಾಗಿ ನಾನು ಮತ್ತು ತಾನ್ಯ ಬಂದ್ವಿ. ತಾನ್ಯನೂ ನೋಡಿ 2 ದಿವಸಕ್ಕೇ ಪರವಾಗಿಲ್ಲ ಹುಷಾರಾದ್ಲು. ಕೆಲವೊಂದು ಸತಿ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಇದು ಹಾಸ್ಪಿಟ್ಲದ ಇಲ್ಲ ಯಂತ್ರ ಹಾಕ್ಸೋದಾ ಏನು ಅಂತ. ನನಗೆ ಗೊತ್ತಾಯಿತು ಇವಳಿಗೆ ಹಾಸ್ಪಿಟ್ಲದ್ದಲ್ಲ, ಯಂತ್ರ ಹಾಕ್ಸೋದೆ ಅಂತ. ನಾನು ನಮ್ಮ ಮಕ್ಳಿಗೆ ಏನು ಅಂತಂದರೆ ನಮ್ಮ ಅತ್ತೆ ಅದನ್ನು ಪಾಲಿಸ್ಕೊಂಬಂದಿರೋಂಥದ್ದು, ಚಿಕ್ಕ ಮಕ್ಕಳಿಂದನೂ ಆಗಿರಲಿ. 1 ತಿಂಗಳು ಕಂಪ್ಲೀಟ್ ಆಗುತ್ತೆ ಅನ್ನುವಾಗ, ಇವಾಗ ನನ್ನ ಮಗಳು ಇವಳು 22ನೇ ತಾರೀಕು ಹುಟ್ಟಿದ್ದಾಳೆ ಅಂದರೆ 20ನೇ ತಾರೀಕು ಇಲ್ಲ 19ನೇ ತಾರೀಕು ಆ ದಿನಗಳಲ್ಲಿ ಯಾವತ್ತಾದರೂ ಶುಕ್ರವಾರ ಇಲ್ಲಾಂದರೆ ಮಂಗಳವಾರ ಸಗಣಿ ಗುರುತನ್ನ ಇಕ್ಸ್ತಾರೆ. ಸೊ ಆ ರೀತಿಯಾಗಿ ಮಾಡಿಸ್ಕೊಂಬಂದಿರೋಂಥದ್ದು ಹುಟ್ಟಾಗಿಂದ 1 ತಿಂಗಳು ಮಗುವಿಂದನೂ 3 ವರ್ಷದ ತನಕ ನಾನು ದೊಡ್ಡ ಮಗ್ಳಿಗೆ ಮಾಡಿದ್ವಿ, ಚಿಕ್ಕ ಮಕ್ಳಿಗೂ ಮಾಡ್ತಾ ಬಂದಿದ್ದೀವಿ. ಅದೇನಾದರೂ 1 ತಿಂಗಳು ಮಿಸ್ ಆಯಿತು ಅಂದರೆ ಅವಳಿಗಂತೂ ಹುಷಾರು ತಪ್ಪೋದು ಕನ್ಫರ್ಮು. ಇಲ್ಲಿ ಮಕ್ಕಳಂತೂ ಹುಷಾರು ತಪ್ಪಿದ್ರೆ ಏನು ಮಾಡೋದಕ್ಕೂ ಮನಸ್ಸಿರೋದಿಲ್ಲ. ಇವಾಗ ನೋಡಿ ಹೆಂಗೆ ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ಮೊದಲೆಲ್ಲ ಎದ್ದೇಳ್ತಾನೆ ಇರಲಿಲ್ಲ, ಯಾವಾಗಲೂ ನಿದ್ದೆ ಮಾಡೋಳು. ಸೊ ಅದೇ ಹುಷಾರು ತಪ್ಪಿದಾಗ ಇವಾಗ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದಾಳೆ, ನೋಡ್ತಿರ್ಬೋದು ನೀವೇನೆ. ನಮ್ಮ ಅತ್ತೆ ಅಂತೂ ಮೊದಲು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ ಅಂತಿದ್ರು. ಬಟ್ ಅವತ್ತು ಸಂಡೇ ಆಗಿತ್ತು, ಹಾಸ್ಪಿಟಲ್ ಯಾವುದೂ ಓಪನ್ ಆಗಿರಲಿಲ್ಲ. ಕ್ಲಿನಿಕ್ ಆಗಿರಲಿ ಎಲ್ಲ ಕ್ಲೋಸ್ ಆಗಿರೋದು ಮಧ್ಯಾಹ್ನದ ಅಷ್ಟರಲ್ಲೇನೆ. ಸರಿ, ನನಗೆ ಗೊತ್ತಾಯಿತು ಇದು ಹಾಸ್ಪಿಟ್ಲದ್ದಲ್ಲ, ಯಂತ್ರ ಹಾಕ್ಸಿದ್ರೇನೆ ವಾಸಿ ಆಗೋದು ಅಂತ ಹೇಳಿ. ಸರಿ ಅವ್ರ ಸಮಾಧಾನ ಹೋಗಲಿ ಅಂದ್ಬಿಟ್ಟು ಆ್ಯಂಟಿಬಯೋಟಿಕ್ ಔಷಧಿ ತೊಗೊಂಬಂದ್ವಿ. ತ್ಯಾಮಗಂಡ್ಲ ಹತ್ರ ಹೋಗಿ ಇದ್ದರೆ ಡಾಕ್ಟ್ರ್ ಹತ್ರ ತೋರಿಸೋಣ, ಇಲ್ಲಾಂದರೆ ಔಷಧಿನ ತೊಗೊಂಬಂದು ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಬಟ್ ಅಲ್ಲಿ ಸಿಗಲಿಲ್ಲ. ಸರಿ ಆಯಿತು, ಡಾಕ್ಟ್ರ್ ಇರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಔಷಧಿನೇ ತೊಗೊಂಬಂದ್ವಿ. ಆ ಜ್ವರಕ್ಕೆ ಅಂತ ಹಾಕಿತ್ತಷ್ಟೇನೆ. ಈ ಜ್ವರ ಬಂದಾಗ ಯಾವ ರೀತಿ ಇರುತ್ತೆ, ಇಲ್ಲ ಮಕ್ಕಳಿಗೆ ಏನಾದರೂ ಸಂದಾದಾಗ ಯಾವ ರೀತಿ ಇರುತ್ತೆ, ಅದು ಸಿಮ್ಟಮ್ಸ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದವರು ಹೋಗಿ ನೋಡ್ಬೋದು. ಸೊ ಈ ಸಂದಾದಾಗ ಏನಾಗ್ಬಿಡುತ್ತೆ, ಮಕ್ಕಳು ಸಪ್ಪಗೆ ಹೋಗ್ಬಿಡ್ತಾರೆ, ಮಲಗೇ ಇರ್ತಾರೆ, ಎದ್ದೊಳೋದೇ ಇಲ್ಲ. ನಂಗೆ ನಿದ್ದೆ ಬರ್ತಿದೆ ಅಂತ ಮಲಗೇ ಇರ್ತಾರೆ, ಆ್ಯಕ್ಟಿವ್ ಆಗಂತೂ ಇರೋದಿಲ್ಲ. ಜ್ವರ ಬಂದ್ರನ ಅಟ್ಲೀಸ್ಟ್ ಗಂಜಿನೋ ಇಲ್ಲ ತೆಳ್ಳಗೆ ಒಂದು ಸ್ವಲ್ಪ ಸರಿ ಮಾಡಿ ತಿನ್ಸಿದ್ರು ಅಟ್ಲೀಸ್ಟ್ ತಿಂದು ಔಷಧಿನಾದರೂ ಕುಡಿತಿದ್ಲು. ಬಟ್ ಈ ರೀತಿ ಇದ್ದಾಗ ಅದನ್ನು ಸಹ ಮಾಡೋದಿಲ್ಲ. ಸೊ ಇನ್ನು ಸ್ಕೂಲಿಂದ ಕರ್ಕೊಂಬಂದಿತ್ತಾಯಿತು. ಹಾಗೆಯೇ ನಮ್ಮ ಅತ್ತೆನೂ ಸಹ ಹಸ್ಗಳ್ನೆಲ್ಲ ಇಟ್ಕೊಂಬಂದು ನೀರು ಕುಡಿಸ್ತಾಯಿದ್ರು. ಸಂಜೆ ಟೈಮಲ್ಲಿ ಸ್ವಲ್ಪ ಅದೇ ಕೆಲಸ, ಹಸ್ಗಳ್ನೆಲ್ಲ ಕರ್ಕೊಂಬಂದು ನೀರು ಕುಡಿಸೋದಾಗಿರ್ಬೋದು, ಮುಸ್ರೆ ಇಡೋದಾಗಿರ್ಬೋದು ಅವ್ರ ಕೆಲಸ ಅದಾಗಿರುತ್ತೆ. ಇನ್ನು ಮಕ್ಳದು ಅವ್ರಿಗೆ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಈಗ ತಾನೇ ಸ್ಕೂಲಿಂದ ಬಂದಿರ್ತಾಳಲ್ವ, ಸ್ವಲ್ಪ ಅವಳಿಗೂ ರಿಲ್ಯಾಕ್ಸ್ ಆಗಲಿ ಅಂತೇಳಿ ಆಟ ಆಡೋಕ್ಕೆ ಬಿಡ್ತೀನಿ. ಇನ್ನು ಬಟ್ಟೆ ಎಲ್ಲ ಒಗೆದಿದ್ರು ನಮ್ಮ ಅತ್ತೆ, ಸ್ವಲ್ಪನೇ ಇತ್ತು. ಹಾಗಾಗಿ
ಎಲ್ಲ ತೊಗೊಂಡೋಗಿ ಮಡ್ಚೆತ್ತಿಡೋಣ ಅಂತ ಹೇಳಿ ಮೇಲೆ ಬಂದೆ. ಇಲ್ಲಿ ಗಾಳಿ ಅಂತೂ ಒಂಥರ ಸಿಕ್ಕಾಪಟ್ಟೆ ಇತ್ತು. ಮಕ್ಕಳು ನನಗೂ ಆಟ ಆಡೋಕ್ಕೆ ಕಳ್ಸೋಕ್ಕೆ ಬೇಡ, ಇಲ್ಲಿ ತೆಂಗಿನ ಮರಗಳು ಜಾಸ್ತಿ ಅಲ್ವಾ, ಯಾಕೆ ಸುಮ್ಮನೆ ಗಾಳಿ ಬೇರೆ ಜೋರಾಗಿ ಬೀಸ್ತಿತ್ತು, ಬೇಡ ಅಂತ ಅಂದ್ಕೊಂಡೆ. ಅಂದ್ರೂ ಅವ್ರ ಮಾತು ಕೇಳೋದಿಲ್ವಲ್ಲ, ಸರಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರ್ತಾರೆ ಬಿಡು ಅಂತ ಹೇಳಿ ಅವ್ರ ಅಜ್ಜಿನೂ ಈಚೆನೇ ಸ್ಕೂಲ್ಗೆಲ್ಲ ಮುಸ್ರೆ ಇಟ್ಕೊಂಡು ಅಲ್ಲೇ ಮಕ್ಕಳನ್ನ ನೋಡ್ಕೊತಾ ಇದ್ರು. ನಾನು ಸರಿ ಆಯಿತು, ಇನ್ನು ಅವಳಿಗೆ ಹೋಮ್ವರ್ಕ್ ಬರ್ಸೋದು ಯಾವುದಾದ್ರೂ ಇರುತ್ತೆ, ಈ ಸ್ಕೂಲಿಗೆ ಬೇರೆ ಎಷ್ಟು ದಿನ ರಜಾ ಹಾಕಿದ್ಲಲ್ಲ, ಬರ್ಸೋದು ಜಾಸ್ತಿನೇ ಇತ್ತು. ಹಾಗಾಗಿ ಬೇಗನೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಹಾಲು ಸಾಂಬಾರು ಮಾಡ್ಕೊತಿದ್ದೆ. ಚೆನ್ನಾಗಿರುತ್ತೆ, ಮೆಣಸು ಮತ್ತು ಖಾರ ಎಲ್ಲ ಸ್ವಲ್ಪ ಈ ಒಂದು ಏನಂತೀರ ವೆದರ್ಗಾಗಿರ್ಬೋದು, ಗಂಟ್ಲು ನೋವಿರೋರ್ಗಾಗಿರ್ಬೋದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಬೇಗನೂ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೆ ಒನ್ ಟೈಮಿಗೆ ಅಷ್ಟೇನೆ. ಅದಕ್ಕೋಸ್ಕರ ಫಸ್ಟು ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೆ. ಬೇಕು ಅಂದರೆ ಖಾರ ಪುಡಿನೂ ಸಹ ಹಾಕ್ಬೋದು, ಇಲ್ಲಾಂದರೆ ಮೆಣಸಿನ್ಕಾಯಿ ಇದ್ರೂ ಈ ರೀತಿಯಾಗಿ ಹುರ್ಕೊಬೋದು. ಇದು ಯಾವುದೋ ಮೆಣಸಿನ್ಕಾಯಿ ಸಖತ್ ಖಾರ ಇತ್ತು, ಸ್ವಲ್ಪ ಖಾರ ಮಾಡಿಬಿಟ್ಟಿದೆ ಸಾಂಬಾರು, ಬಟ್ ಚೆನ್ನಾಗಿತ್ತು ಮಾತ್ರ. ನಾನು ಅದಕ್ಕೆ ಏನೇನು ಹಾಕ್ಕೊಂಡೆ ಅಂತ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಬಟ್ ಒಣಮೆಣ್ಸಿನ್ಕಾಯಿ ಒಳ್ಳೆಯದು. ಇನ್ನು ಅದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಮೆಣಸು ಇಷ್ಟನ್ನು ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಬೇಕು ಅಷ್ಟೇನೆ, ರುಬ್ಬೋದಕ್ಕೆ ಇನ್ನೇನು ಜಾಸ್ತಿ ಏನಿಲ್ಲ, ಇಷ್ಟು ಐಟಮ್ಮೇನೆ ಹಾಕ್ಕೊಂಡು ರುಬ್ಕೊಬೇಕು. ಅದಾದ ನಂತರ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳೋದು. ಇದಕ್ಕೆ ನಾವು ನೀರೇನು ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ. ನೋಡಿ, ನಾನು ಸುಮ್ಮನೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅಷ್ಟೇನೆ. ಹಾಗೆಯೇ ಈಗ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ರುಬ್ಬಿರೋಂಥದ್ದು, ಆ ಜಾರಿಗೂ ಸಹ ಸ್ವಲ್ಪ ನೀರು ಹಾಕ್ಕೊಂಡು ಈ ತಪ್ಪಲೆಗೇನೆ ಅದನ್ನು ಮಸಾಲೆನ ಹಾಕ್ಕೊಂಡೆ ಅಷ್ಟೇನೆ. ಜಾಸ್ತಿ ನೀರೇನು ಹಾಕ್ಕೊಳ್ಳೇ ಇಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಷ್ಟೇನೆ. ಇದಕ್ಕೆ ನಾನು ನೀರು ಜಾಸ್ತಿ ಹಾಕಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಹಾಲು ಅಷ್ಟೇನೆ, ಒಂದು ಲೋಟದಲ್ಲಿ ಹಾಲು ತೊಗೊಂಡಿದ್ನಲ್ಲ, ಅದು ಹಸಿನ ಹಾಲೇನೆ. ನಾನು ಅದಕ್ಕೂ ಸಹ ನೀರೇನು ಹಾಕಿ ಕಾಯಿಸಿಲ್ಲ, ಹಾಗೇನೆ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಕುದಿಯೋದ ಮೇಲೆ ಇದಕ್ಕೆ ಹಾಲು ಬಿಟ್ಕೊಬೇಕು. ನಾನು ಒನ್ ಟೈಮ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು. ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, 2 ಟೈಮ್ಗೆ ಆಗೋ ಥರನೂ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಚಳಿಗಾಲಕ್ಕಾಗಿರ್ಬೋದು, ಕೆಲವೊಂದು ಸತಿ ನಿಮಗೂ ಸಾಕಾಗಿರುತ್ತೆ ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡಿದಾಗ ಸಿಂಪಲ್ಲಾಗಿ ಬೇಗನೆ ಸಹ ಮಾಡ್ಕೊಬೋದು ಈ ರೀತಿಯಾದ ಒಂದು ಹಾಲು ಸಾಂಬಾರನ್ನ. ಸೊ ಇದು ಚೆನ್ನಾಗಿ ಕುದೀತಿದೆ ಅಲ್ವಾ, ನೋಡ್ತಿರ್ಬೋದು. ನಾನು ಇದಕ್ಕೆ ಹಾಲು ಹಾಕ್ತೀನಿ. ಸೊ ಅಕಸ್ಮಾತ್ ನಿಮಗೆ ಏನಾದರೂ ಒಂಚೂರು ಉಪ್ಪು ಖಾರ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಬೋದು ಅಷ್ಟೇನೆ. ಈಗ ಹಾಲು ಹಾಕಿದ್ಮೇಲೆ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳೋಂಥದ್ದು. ಟೇಸ್ಟ್ ನೋಡ್ಕೊಬೋದು ಇವಾಗ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ. ಏನಾದರೂ ಖಾರ ಜಾಸ್ತಿ ಆಯಿತು, ಉಪ್ಪು ಜಾಸ್ತಿ ಆಯಿತು ಅಂತ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಹಾಲು ಬಿಡಿ ಅಷ್ಟೇ, ಸರಿ ಹೋಗುತ್ತೆ, ಏನಂತ ಕಷ್ಟಕರ ಅಲ್ಲ. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಲು ಸಾಂಬಾರು, ಹುಳ್ಳಿಕಾಳು ಹಪ್ಳ, ಹಾಗೆ ಬಿಸಿ ಬಿಸಿ ಮುದ್ದೆ ತಿಂತಿದ್ರೆ ಆಹಾ, ಅದರ ಟೇಸ್ಟೇ ಬೇರೆ ಸ್ನೇಹಿತರೆ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಸಾಂಬಾರ್ದೆಲ್ಲ ಆಯಿತು. ಮುದ್ದೆಗೆ ಇಟ್ಟಿದ್ದೆ ಒಂದು ಕಡೆ. ನಮ್ಮ ಅತ್ತೆ ಅವರೇ ಪಾತ್ರೆ ತೊಳಿತಾಯಿದ್ರು. ನಮ್ಮ ತಾನ್ಯೋ ಮೇಡಮ್ ಅವರು ಊಟ ಟೈಮ್ ಆಯಿತು, ಸೊ ವೆಯ್ಟ್ ಮಾಡ್ತಾ ಇದ್ದಾರೆ, ಊಟ ತಿನ್ನಿಸ್ಬೇಕು ಯಾರಾದರೂ ಒಬ್ಬರು ಅವಳಿಗೆ. ಇನ್ನು ನಾನು ಮುದ್ದೆ ಮಾಡಿದೆ, ಇನ್ನು ಮತ್ತೆ ಹಪ್ಳನ ಕರೆದ್ರು. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗು. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.